ಹೊಟ್ಟೆ ಎಲ್ಲ ಗುಡು ಗುಡು ಅಂತಿದೆ ಅಶ್ವಿಗೆ. ಓ ದೇವ್ರೆ, ಒಂದೊಂದಲ್ಲ ನನ್ನ ಅವಾಂತರ. ಜಾಸ್ತಿ ಇರ್ರಿ ಇಲ್ಲಿಂದ. ಯಾರೋ ನನ್ನ ಜೊತೆ ಮಾತಾಡ್ದಂಗೆ ಅನಿಸ್ತಾ ಇದೆ ನಾನು. ಅಮ್ಮ ಜೀವ ಬಾಯಿಗೆ ಬರುತ್ತೆ ಕೆಳಗಡೆ ಬಗ್ಗು ನೋಡಿದ್ರೆ. ಏಂಜಲ್ಸ್, ವೆಲ್ಕಮ್ ಟು ಎಲ್ಲಾ ಆಫ್ ಶ್ರೀಲಂಕಾ. ಶ್ರೀಲಂಕಾದ ಎಲ್ಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ನೋಡ್ರಿ ಮುಂದೆ ಪಾತಾಳ. ಈ ಪಾತಾಳದ ತುದಿಯಲ್ಲಿ ನಿಂತಿದ್ದೀನಿ ನಾನು. ಇನ್ನೂ ಮೇಲೆ ಹೋದರೆ ಇನ್ನೂ ಒಳ್ಳೊಳ್ಳೆ ಪಾತಾಳಗಳು ಕಾಣುತ್ತೆ. ಮೇಲೆ ನೋಡ್ರಿ ಟೀ ಎಸ್ಟೇಟು. ಶ್ರೀಲಂಕಾದ ಅದ್ಭುತ ಜಾಗ ಇದು. ಇಲ್ಲಿಗೆ ಬಂದು ನಾನು ತುಂಬ ಒಳ್ಳೆ ಕೆಲಸ ಮಾಡಿದೆ. ಆ್ಯಕ್ಚುಲಿ ನೀವು ಫಸ್ಟಿಂದ ನೋಡ್ಕೊಂಬರ್ಬೇಕು. ಈ ಜಾಗಕ್ಕೆ ನಾನು ಹೆಂಗೆ ಬಂದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ. ನೀವು ನೋಡಿ, ಬೆಳಗ್ಗೆ ಆಲ್ಮೋಸ್ಟ್ 5:45 6 ಗಂಟೆ ಆಗಿದೆ ಇವಾಗ. ಎದ್ದ ಮಕ್ಕೆ ರೆಡಿಯಾಗಿ ಇಲ್ಲೂ ಹೊರಟು ಬಿಟ್ಟಿದ್ದೀನಿ ನಾನು, ಯಾವಾಗಲೂ ಹೊರಟಂಗೆ. ಸೊ ನಾನು ನಿಮ್ಮ ಹತ್ರ ಇವಾಗ ಟ್ರೆಕ್ಕಿಂಗ್ ಮಾಡಿಸ್ತೀನಿ, ಮತ್ತು ಇನ್ನೊಂದು ಒಂದು ಒಳ್ಳೆ ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ. ಆ ವ್ಯೂ ಬಂದು ವರ್ಲ್ಡ್ ಫೇಮಸ್ ವ್ಯೂ. ಯಾವುದು ಗೊತ್ತಾ? ಮುಂದೆ ಗೊತ್ತಾಗುತ್ತೆ, ನಡೀರಿ. ಬರ್ತಾ ಇರೋ ವ್ಯೂಗಳು ಹೆಂಗಿದೆ ಅಂದರೆ ನಿಮ್ಮ ಜೊತೆ ನನಗೆ ಮಾತಾಡೋಕ್ಕೆ ಬಿಡ್ತಿಲ್ಲ ಇವು. ಹಂಗೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ವ್ಯೂ. ಏನು ತಣ್ಣಗಿದೆ ಗೊತ್ತಾ. ಟುಕ್ ಬಂದು ಇಲ್ಲಿಗೆ ಸ್ಟಾಪು. ಮೇನ್ ಸಿಟಿಯಿಂದ ನಮಗೆ ಪ್ಯಾಕೇಜ್ಗಳು ಸಿಗುತ್ತೆ. ಟುಕ್ ಪ್ಯಾಕೇಜೇ ಬೆಸ್ಟು ಇಲ್ಲಿ. ನೋಡಿ, ಇಲ್ಲಿ ಲಿಟಲ್ ಆಡಮ್ಸ್ ಪೀಕ್ ಹಿಂಗೆ ಹಾಕಿದ್ದಾರೆ. ಇಲ್ಲಿಂದ ನಾನಿವಾಗ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಟ್ರೆಕ್ಕಿಂಗ್ ಏನಿಲ್ಲ, ಒಂದು 40 to 50 ಮಿನಿಟ್ಸ್ ಆಗುತ್ತೆ. ಆದಷ್ಟು ಬೇಗನೆ ಹೋಗೋಣ. ಲಿಟಲ್ ಆಡಮ್ಸ್ ಪೀಕ್. ಓಹೋ, ಇಲ್ಲೊಂದು ಜಿಪ್ಲೈನ್ ಇಟ್ಬಿಟ್ಟಿದ್ದಾರೆ. ಜಿಪ್ಲೈನ್ಗೆ ಹೆಸರೇನಿಟ್ಟವ್ರು ಗೊತ್ತಾ? ಫ್ಲೈಯಿಂಗ್ ರಾವಣ ಅಂತ ಇಟ್ಟವ್ರೆ. ಇದು ಗೊತ್ತಲ್ಲ, ಶ್ರೀಲಂಕಾ ರಾವಣಾಸುರನ ಸಾಮ್ರಾಜ್ಯ ಇದು. ಸೊ ಇಲ್ಲಿ ರಾವಣನ ದೇವರು, ಒಬ್ಬ ಒಳ್ಳೆ ಕಿಂಗ್ ಅಂತ ನೋಡ್ತಾರೆ ಜನ. ಸೊ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ರಾವಣ ಅನ್ನೋ ನೇಮಲ್ಲಿ ಏನಾದರೂ ಒಂದು ನೋಡ್ತೀರಾ. ಇಲ್ಲೇ ಫೋಟೋ ತೆಗ್ಸ್ಕೊತಿದ್ದೀರಲ್ಲಮ್ಮ, ಮೇಲಿನ್ನೂ ಸ್ವರ್ಗದಂಥ ಬ್ಯೂಟಿ ಇದೆ, ನಡೀರಿ. ಥ್ಯಾಂಕ್ ಯು. ನಾನು ಇಲ್ಲಿಗೆ ಸನ್ರೈಸ್ಗೆ ನಿಮ್ಮನ್ನು ಕರ್ಕೊಂಬರ್ಬೇಕು ಅಂತ ಅಂದ್ಕೊಂಡೆ. ಬಟ್ ಅಷ್ಟು ಬೆಳಗ್ಗೆ ಒಬ್ಬಳೇ ಎದ್ದು ಬರೋದು ಸ್ವಲ್ಪ ಯಾಕೋ ನನಗೆ ಮುಜುಗರ ಆಯಿತು ಸ್ವಲ್ಪ. ಹಾಗಾಗಿ ನಾನು ಬೆಳಕಾಗೋವರೆಗೂ ವೆಯ್ಟ್ ಮಾಡಿ ರೆಡಿಯಾಗಿ ಕೂತ್ಕೊಂಡಿದ್ದೆ. ಬೆಳಕಾಗಿದ ತಕ್ಷಣ ಎದ್ದು ಬಂದೆ. ನೋಡಿ ಪಕ್ಷಿ, ಶ್ರೀಲಂಕಾದ ಪಕ್ಷಿ. ಒಳ್ಳೆ ದೊಡ್ಡ ಗುಬ್ಬಚ್ಚಿ ಇದ್ದಂಗಿದೆ. ಇದು ಯಾವ ಪಕ್ಷಿ ನಂಗೆ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಈ ಪಾತ್ ನೋಡಿ, ಇಷ್ಟೇ ಚಿಕ್ಕ ಪಾತು. ಮೇಲ್ಗಡೆ ಫುಲ್ಲು ಟೀ ಎಸ್ಟೇಟು, ಹಾಗೆ ಕೆಳಗಡೆ ಫುಲ್ಲು ಟೀ ಎಸ್ಟೇಟು. ಟ್ರೆಕ್ಕಿಂಗ್ ಮಾಡ್ತಾ ಒಂದು ಫಸ್ಟ್ ಸ್ಟಾಪ್ ಅಂತ ಬಂದ್ವಿ, ಒಂದು ಬ್ರೇಕ್ ಸ್ಟಾಪ್ ಅಂತ. ಸೊ ಇಲ್ಲಿ ಒಂದಷ್ಟು ಆ್ಯಕ್ಟಿವಿಟೀಸ್ ಇದೆ. ನಾನು ಬೇಗ ಬಂದಿರೋದಕ್ಕೆ ಇನ್ನೂ ಯಾವುದೂ ಓಪನ್ ಆಗಿಲ್ಲ. ನೋಡಿ, ಫ್ಲೈಯಿಂಗ್ ರಾವಣ ರಿಸೆಪ್ಷನ್, ಇದು ಜಿಪ್ಲೈನ್ಗೆ ಇಲ್ಲಿ ಬುಕ್ ಮಾಡ್ಕೋಬೇಕು. ಆ್ಯಂಡ್ ಹಂಗೆ ಈ ಕಡೆ ತಿರ್ಕೊಂಡು ಬಂದರೆ ಇಲ್ಲೆಲ್ಲ ಗೇರ್ ಇದೆ. ಆಮೇಲೆ ಇಲ್ಲಿ ಮೇಲೆ ಹತ್ಕೊಂಡು ಹೋಗೋದು, ಆಮೇಲೆ ಅಲ್ಲಿ ಹಾರೋದು, ಆರ್ಚರಿ. ಸೊ ಏನೇನೋ ಇದೆ ಆ್ಯಕ್ಟಿವಿಟೀಸು, ಬಟ್ ಇನ್ನೂ ಯಾವುದೂ ಸ್ಟಾರ್ಟ್ ಆಗಿಲ್ಲ. ಇನ್ನೊಂದು ಚೂರೇ ದೂರ. ಗುಡ್ ಮಾರ್ನಿಂಗ್. ಇನ್ನೂ ಎಷ್ಟು ದೂರ? ವೆರಿ ನಿಯರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆರಿ ಗುಡ್ ಮಾರ್ನಿಂಗ್. ಲಿಟಲ್ ಆಡಮ್ಸ್ ಪೀಕ್ಗೆ ಹಿಂಗೆ ಬೆಳ್ತೋಗಿದ್ದೀನಿ. ಇನ್ನು ದೊಡ್ಡ ಆಡಮ್ಸ್ ಪೀಕ್ ಹೋಗ್ಬೇಕಂದ್ರೆ ಒಳ್ಳೆ BGM ಹಾಕ್ತೀನಿ ನೋಡಿ ಇಲ್ಲಿ. ನೋಡಿ, ವಾವ್, ಏನ್ರಿ ಇದು?
ಏನಿದೆ ಅಂತ. ಬನ್ನಿ ಮೇಲೋಗಿದ್ರ ಕತೆ ಹೇಳ್ತೀನಿ. ಇಷ್ಟು ಕಷ್ಟಪಟ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಇಷ್ಟು ಮೇಲೆ ಬಂದೆ, ಆದರೆ ಇಲ್ಲಿ ಜಾಗ ನೋಡಿ ಫುಲ್ ಸಮವಾಗಿದೆ, ತಗ್ಗುದಿಬ್ಬ ಇಲ್ಲ, ಸ್ಕೇರಿ ಆಗೂ ಇದೆ. ಒಳಗಡೆ ಹೋಗಿ ನೋಡಿದ್ರೆ ಮಾತ್ರ ಹಿಂಗಿದೆ ಮೇಲೆ. ಸೊ ಈ ಜಾಗ ಏನಂದರೆ ಲಿಟಲ್ ಆ್ಯಡಮ್ಸ್ ಪೀಕ್ ಅಂತ ಕರೀತಾರೆ. ಇದೇ ಲಾಸ್ಟ್ ಪಾಯಿಂಟು. ಶ್ರೀಲಂಕಾದಲ್ಲಿ ಆ್ಯಡಮ್ಸ್ ಪೀಕ್ ಅಂತ ಒಂದು ಜಾಗ ಇದೆ. ಸೊ ಅದನ್ನು ಶ್ರೀಪಾದ ಅಂತ ಕರೀತಾರೆ ಸಿನ್ಹಲೀಸಲ್ಲಿ. ಸೊ ಅದ್ರ ಮೀನಿಂಗ್ ಏನಂದರೆ, ಶ್ರೀಪಾದ ಅಂದರೆ ಏನಂದರೆ ಭಗವಂತ ಬುದ್ಧ ಏನಿದ್ದಾನೆ ಇವರು ಆರಾಧಿಸೋ ದೈವ. ಸೊ ಆ ಬೆಟ್ಟ ಏನಿದೆ ಆ್ಯಡಮ್ಸ್ ಪೀಕು, ಅಲ್ಲಿ ಕಾಲಿಟ್ಟಿದ್ರಂತೆ. ಸೊ ಅದನ್ನು ಆ್ಯಡಮ್ಸ್ ಪೀಕ್ ಅಂತ ಕರೀತಾರೆ. ಇದನ್ನು ಯಾಕೆ ಲಿಟಲ್ ಆ್ಯಡಮ್ಸ್ ಪೀಕ್ ಅಂತ ಕರೀತಾರೆ ಅಂದರೆ, ಇದು ಒಂಥರ ಅದ್ರ ಬ್ರದರ್ ಇದ್ದಂಗೆ. ಬ್ರದರ್ ಅಂದರೆ ಸೇಮ್ ಸಿಮಿಲ್ಯಾರಿಟಿ ಇದೆ. ಸೊ ಹಾಗಾಗಿ ನೋಡೋದಕ್ಕೂ ಸೇಮ್ ಅದೇ ಥರ ಕಾಣುತ್ತೆ ಅಂತ ಇದು ಎಲ್ಲಲ್ಲಿರೋ ಈ ಪೀಕಿಗೆ ಲಿಟಲ್ ಆ್ಯಡಮ್ಸ್ ಪೀಕ್ ಅಂತ ಕರೀತಾರೆ. ತಮ್ಮ ಆ್ಯಡಮ್ಸ್ ಪೀಕ್ ಅಂತ ಹೇಳಿ. ವ್ಯೂ ಮಾತ್ರ ಹೆಂಗಿರುತ್ತೆ ಗೊತ್ತಾ. ಶ್ರೀಲಂಕಾದ ಒನ್ ಆಫ್ ದ ಹೈಯೆಸ್ಟ್ ಪೀಕ್ ಇದು ಲಿಟಲ್ ಆ್ಯಡಮ್ಸ್ ಪೀಕ್ ಅಂತ ಹೇಳಿ. ಸೊ ಈ ಪೀಕಲ್ಲಿ ನಾನು ನಮ್ಮ ಬಾವುಟನ ಹಾರಿಸ್ತಾ ಇದ್ದೀನಿ. ಸೊ ಇದೇ ಥರ ನಿಮ್ಮ ಸಪೋರ್ಟ್ ನನಗಿರಲಿ. ಪ್ರಪಂಚದಲ್ಲಿರೋ ಪ್ರತಿಯೊಂದು ರಾಷ್ಟ್ರದಲ್ಲೂ ನಾನು ನಮ್ಮ ಫ್ಲ್ಯಾಗ್ನ ತೊಗೊಂಡು ಹೋಗಿ ಹಾಸ್ಟ್ ಮಾಡ್ತೀನಿ. ಅದಕ್ಕೆ ನನಗೆ ನಿಮ್ಮ ಸಹಕಾರ, ಸಪೋರ್ಟ್ ತುಂಬ ಅಗತ್ಯ, ತುಂಬ ಅವಶ್ಯಕತೆ. ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮ ಕನ್ನಡದ ಬಾವುಟ ಪ್ರತಿಯೊಂದು ದೇಶದಲ್ಲೂ ರಾರಾಜಿಸಬೇಕು. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಸೊ oh can you do one more? Yeah. Oh my god, akka stunts ಮಾಡ್ತಾ ಇದ್ದಾರೆ. ಅಮ್ಮ ಸೂಪರ್. my viewers will enjoy. ಏನು ಸ್ಟಂಟ್ ಮಾಡಿದ್ರು ಅವರು. ಸೊ ಈ ರಿಲಿಜಿಯಸ್ ಪ್ಲೇಸ್ನ ಅವರು ಇಲ್ಲಿ ಶ್ರೀಲಂಕನ್ ಬುದ್ಧಿಸ್ಟ್ಗಳು ಬಂದು ಸಿನ್ಹಲೀಸ್ ಜನ. ಸೊ ನೋಡಿ ಇಲ್ಲಿ ಸೊ ಜಾಸ್ತಿ ಏನೂ ಇಲ್ಲ, ಒಂದು ಪೋಲ್ ಥರ ಇದೆ, ಇಲ್ಲೆಲ್ಲ ದುಡ್ಡು ಹಾಕಿದ್ದಾರೆ ನೋಡಿ. ಸೊ ಒಂದು ಬಟ್ಟೆ ಕಟ್ಟಿದ್ದಾರೆ. ಐ ಥಿಂಕ್ ಇಲ್ಲಿ ಹಬ್ಬ. ಬ್ಯಾಕ್ ಪ್ಯಾಕ್ ವಿತ್ ಯಮ್. Backpack with Yam. And I am from India. India. Yes. Namaste. ನಮಸ್ತೆ. ಸೊ ಟೈಮ್ ಆಯಿತು, ನೆಕ್ಸ್ಟ್ ಜಾಗಕ್ಕೆ ಹೋಗೋಣ. ಓಕೆ ಬನ್ನಿ. ಬ್ಯಾಗ್ ಎಲ್ಲೋ ಬಿಟ್ನಲ್ಲ. ಅಯ್ಯೋ ಯಾವಾಗಲೂ ಹಿಂಗೆ ಮಾಡ್ತೀನಲ್ಲಪ್ಪ ನಾನು. ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಮಾತಾಡ್ತಾ. ಬ್ಯಾಗ್ ಎಷ್ಟೊಂದು ಜನ ಇದ್ದಾರೆ. ಅಕ್ಕಂದ್ರೆ ಅಷ್ಟೇ ಇದ್ದಾರೆ ಇಲ್ಲಿ. ಓ ದೇವ್ರೆ, ಒಂದೊಂದಲ್ಲ ನನ್ನ ಅವಾಂತರ. ಬಾಯ್. ಸೊ ಮತ್ತೆ ಅದೇ ಆಟೋದಲ್ಲಿ ಸೆಕೆಂಡ್ ಪ್ಲೇಸಿಗೆ ಬಂದಿದ್ದೀನಿ. ಸೊ ಸೆಕೆಂಡ್ ಪ್ಲೇಸ್ ಹೆಸರು ಬಂದು 9 ಆರ್ಚ್ ಬ್ರಿಡ್ಜ್ ಅಂತೇಳಿ. ಇದು ಒಂದು ಮೋಸ್ಟ್ ಸಿನಿಮ್ಯಾಟಿಕ್ ಬ್ರಿಡ್ಜು. ಏನಂದರೆ ಶ್ರೀಲಂಕಾಗೆ ಇವಾಗ ಶ್ರೀಲಂಕಾ ಅಂತ ಅಂತಾರೆ. ಸೊ ಮೊದಲೆಲ್ಲ CYLON ಅಂತ ಕರಿತಾ ಇದ್ರು. ಬ್ರಿಟಿಷ್ ಆಳ್ವಿಕೆ ಟೈಮಲ್ಲಿ ಬ್ರಿಟಿಷ್ ಅವರಿಂದ ಪರ್ಮಿಷನ್ ತಗೊಂಡು, ಅಂದರೆ ಅವ್ರು ಆರ್ಡರ್ ಮಾಡಿದ್ರು ಅಂತ ಇವ್ರು ಕಟ್ಸಿದ್ದು. 200 ವರ್ಷ ಹತ್ತತ್ರ ಆಗ್ತಾ ಬಂತು. ಯಾವಾಗ ಗೊತ್ತಾ ಇದನ್ನು ಕಟ್ಸಿದ್ದು? 1828. ಜಸ್ಟ್ 2 ವರ್ಷಕ್ಕೆ ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮುಗಿಸ್ಬಿಟ್ಟಿದ್ದಾರೆ. ಇದು ಹೆಂಗೆ ಅಂದರೆ ಬ್ರಿಡ್ಜು ಒಂದು ಮೌಂಟೇನಿಂದ ಇನ್ನೊಂದು ಮೌಂಟೇನ್ ಕನೆಕ್ಟಿವಿಟಿ. ಸಿಕ್ಕಾಪಟ್ಟೆ ಮೂವೀಸ್ನ ಶಾರ್ಟ್ ಮಾಡಿದ್ದಾರೆ. ಇಲ್ಲೆಲ್ಲ ಬರ್ತಾ ಇದ್ದೀನಿ ನೋಡಿ. ನಾನು ಎಲ್ಲದಿಂದ ಇದೇ ರೈಲ್ವೆ ಟ್ರ್ಯಾಕಲ್ಲಿ ನಡ್ಕೊಂಡು ಈ ಜಾಗಕ್ಕೆ ಬರೋಣ ಅಂದ್ಕೊಂಡೆ. ಬಟ್ ಟೈಮ್ ಸೇವ್ ಮಾಡಬೇಕಲ್ಲ, ಹಾಗಾಗಿ ಸಿಟಿ ಅಲ್ಲಿ ಹೋಗಿ ಒಂದು ಟುಕ್ ಬುಕ್ ಮಾಡಿಕೊಂಡೆ. ಟುಕ್ ಈಸ್ ನಥಿಂಗ್ ಬಟ್ ಆಟೋ. ಸೊ ಟುಕ್ಕಲ್ಲಿ ಸೆಕೆಂಡ್ ಜಾಗಕ್ಕೆ ಬಂದಿದ್ದೀನಿ ಇವಾಗ. ಇಲ್ಲೊಂದು ಸ್ಟ್ರೀಮು, ಫಾಲ್ಸು ಬೆಟ್ಟದ ಮೇಲಿಂದ ಬರ್ತಾ ಇರೋದು. ಓಹೋ, ಇಲ್ಲಿ ಹೋಗ್ತಾ ಇದೆ ಅದೇ ನೀರು.
ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ನೋಡ್ರಿ, ಅವಾಗೆಲ್ಲ ರೈಲ್ವೆ ಟ್ರ್ಯಾಕ್ಕೂ ವುಡ್ ಹಾಕ್ಬಿಟ್ಟಿದ್ದಾರೆ ಕೆಳಗಡೆ. ನೋಡಿ ಇದು, ನೋಡಿ ಇದು ಟ್ರೈನ್ ಹತ್ತೋ ಜಾಗ, ಇದು ವುಡ್ಡು, ಕೆಳಗಡೆ ಕಂಬಿ. ಓಹೋ ಹೋ 9 ಆರ್ಚ್ ಬ್ರಿಡ್ಜ್ ಸಿಕ್ತು. ಹಲೋ, ಯಾರಾದ್ರೂ ಇದ್ದೀರಾ? ಇಲ್ಲಿ ಯಾಕಿಲ್ಲಿ? OMG, ಜನ ಬರ್ತಿದ್ದಾರೆ. ಅಷ್ಟೊಳಗೆ ಇನ್ನ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇವಾಗ ಇಲ್ಲಿ ಟ್ರೈನ್ ಬಂದರೆ ಹೆಂಗಿರುತ್ತೆ ಹೇಳಿ? ಓಡಬೇಕು ನಾನು ನೀವು, ಎದ್ನೋ ಬಿದ್ನೋ ಅನ್ನಂಗೆ. 9 ಆರ್ಚ್ ಬ್ರಿಡ್ಜ್ ಹೆಂಗ ಅನಿಸ್ತಿದೆ ಈ ಪ್ಲೇಸು? ನಾನು ಸೆಲೆಕ್ಟ್ ಮಾಡಿರೋ 2 ಜಾಗ ಇಷ್ಟ ಆಗಿದೆಯಾ ನಿಮಗೆ? ಇಷ್ಟ ಆಗಿರುತ್ತೆ ಅಲ್ವಾ? ಏನಂತೀರಾ? ಯಾರೋ ನನ್ನ ಜೊತೆ ಮಾತಾಡ್ದಂಗೆ ಅನಿಸ್ತಾ ಇದೆ ನನ್ನ ಎಕೋ ಸೌಂಡು. ಬಾಯಿಗೆ ಬರುತ್ತೆ ಕೆಳಗಡೆ ಬಗ್ಗಿ ನೋಡಿದ್ರೆ. ಇಂಥ ಜಾಗದಲ್ಲಿ ರಿಸ್ಕ್ ತೊಗೊಂಡು ಕೂತಿದ್ದೀನಿ. ಸೊ ಈ ಬ್ರಿಡ್ಜ್ಗೆ ಏನಿಲ್ಲ ಅಂದರೂ ಹತ್ತತ್ರ 200 ವರ್ಷ ಆಗಿದೆ ಈ ಬ್ರಿಡ್ಜ್ನ ಕಟ್ಟಿ. ಆದರೂ ಹಿಂಗೆ ಗಟ್ಟಿಯಾಗಿದೆ. ಅದ್ರದ್ದು ಗಟ್ಟಿನೇ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಕೂತ್ಕೊಂಡು. ಆ್ಯಂಡ್ ಇನ್ನೂ ಆ್ಯಕ್ಟಿವ್ ಆಗಿದೆಯಪ್ಪ, ನಾನು ಸುಮ್ಮನೆ ಹೇಳ್ತಿಲ್ಲ. ಈಗಲಾಗ್ಲ ಟ್ರೈನ್ ಬರುತ್ತೆ, ಟ್ರೈನ್ ಬರೋ ಟೈಮ್ಗೆ ಒಂದಷ್ಟು ಫೋಟೋಸ್ ತೊಗೊಳ್ಳೋಣ ಅಂತ ಕೂತಿದ್ದೀನಿ. ಟ್ರೈನ್ ಸೌಂಡ್ ಬರ್ತಿದ್ದಂಗೆ ಎಲ್ಲ ರೊಚ್ಚಿಗೆ ಎದ್ಬಿಟ್ರು. ಓ ಮೈ ಗಾಡ್, ಟ್ರೈನ್ ಬಂತು. ನಾನು ನಡ್ಕೊಂಡು ಬಂದಲ್ಲ ಅದೇ ಜಾಗದಲ್ಲೇ ಟ್ರೈನ್ ಬಂತು ನೋಡಿ ಇವಾಗ. ಮೈ ಡಿಯರ್ ಟ್ರೈನ್, ಓ ಟಾಯ್ ಟ್ರೈನ್ ಇದ್ದಂಗಿದೆ. ಟ್ರೈನ್ ಬಂತು ಟ್ರೈನು. ನಾನು ನೋಡಿ ಎಲ್ಲ ಹೋಗ ಮೂಲೆಯಲ್ಲಿ ನಿಂತಿದ್ದಾರೆ. ನಾನು ಟ್ರೈನ್ ಬರೋ ಜಾಗದಲ್ಲಿ ಮಧ್ಯದಲ್ಲಿ ಬ್ರಿಡ್ಜಲ್ಲೇ ನಿಂತ್ಬಿಟ್ಟಿದ್ದೀನಿ ಟ್ರೈನ್ ಪಕ್ಕ. ಸಕ್ಕತ್ ಎಕ್ಸ್ಪೀರಿಯನ್ಸ್. ಎಲ್ರಿಗೂ ಬಾಯ್ ಬಾಯ್. ಎಲ್ಲ ಡೋರಿಂದ ಆಚೆ ಬಗ್ಬಿಟ್ಟು ಫೋಟೋಸ್ ತಗೊತಿದ್ದಾರೆ, ವಿಡಿಯೋಸ್ ತಗೊತಿದ್ದಾರೆ. ಇದೇ ಥರ ಎಕ್ಸ್ಪ್ಲೋರ್ಡ್, ಅನ್ಎಕ್ಸ್ಪ್ಲೋರ್ಡ್, ಆಫ್ ಬೀಟ್ ಪ್ಲೇಸಸ್ಸು, ಎಲ್ಲ ಯುನೀಕ್ ಎಕ್ಸ್ಪೀರಿಯನ್ಸಸ್ನು ನಾನು ನಿಮಗೆ ನಮ್ಮ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಅದಕ್ಕೆ ನಿಮ್ಮ ಆಶೀರ್ವಾದ ಮತ್ತು ಸಹಕಾರ ಯಾವಾಗಲೂ ನನ್ನ ಮೇಲೆ ಇರಲಿ. ಬಾಯ್ ಬಾಯ್. ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ ಆ ಟ್ರೈನ್ ಜರ್ನಿ ನೋಡಿ. ಅದಕ್ಕೆ ನೀವೇನೂ ಮಾಡಬೇಕಾಗಿಲ್ಲ. ದಯವಿಟ್ಟು ನನ್ನ ವೀಡಿಯೋಗಳನ್ನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅದರಿಂದ ನನಗೆ ಇನ್ನೂ ಜಾಸ್ತಿ ಪ್ರೋತ್ಸಾಹ ಬಂದು ಇನ್ನೂ ಒಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ. ಸೊ ನೋಡಿ, ಈ ಗುಹೆ, ಈ ಸಂಧಿ ಒಳಗಡೆ ಹೋಗ್ತಾ ನೆಕ್ಸ್ಟ್ ವ್ಲಾಗಿಗೆ ನಾನು ರೆಡಿ ಆಗ್ತೀನಿ. Till then, take care. Bye bye, Angel. Welcome to Pakistan, Angels.